ಇನ್ನೂವರೆಗೂ ಕೂಡ ಯಾವುದೇ ಬೇಡಿಕೆ ನಾನು ಗೃಹ ಮಂತ್ರಿಗಳು 5 ದಿವಸದಲ್ಲಿ ಬಂದಿದ್ದಾರೆ. ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ, ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ ಸರ್. ಅಂದ್ರೆ ಏನಿಂದ ಆಶ್ವಾಸನೆ ಕೊಟ್ಟಿದ್ರು ಅವರು? ಏನು ಆಶ್ವಾಸನೆ ಕೊಟ್ಟಿದ್ರು? ಈಗ ನಾವು ಮೊದಲು ನಮ್ಮ ಡಿಮ್ಯಾಂಡ್, ನಮ್ಮ ಕುಟುಂಬದ ಮೊದಲನೇ ಬೇಡಿಕೆ ಏನಂದರೆ ಆ ಅಕ್ಯೂಸ್ನ ಅರೆಸ್ಟ್ ಆಗಬೇಕು ಫಸ್ಟ್. ನಾವು ಸಿದ್ದರಾಮಯ್ಯಲ್ಲಿ ಮನವಿ ಮಾಡಿದ್ವಿ ಮತ್ತು ಪರಮೇಶ್ವರ್ ಸಾಹೇಬ್ ಹೋಮ್ ಮಿನಿಸ್ಟರ್ ಹತ್ರ ಕೂಡ ನಾವು ಫಸ್ಟ್ ಅದನ್ನೇ ಮನವಿ ಮಾಡಿದ್ವಿ. ಇನ್ನೂವರೆಗೂ ಕೂಡ ಅರೆಸ್ಟ್ ಆಗಿದೆ. ಕಳೆದ 2 ದಿನಗಳಿಂದ ನಮಗೆ COD ಆಫೀಸರ್ ನಮಗೆ ಇನ್ವೆಸ್ಟಿಗೇಷನ್ ಕರೆದಿದ್ದೆ. ನಮ್ಮ ಸ್ಥಳ ಮಹಾಜರ್ ಪೊಲೀಸ್ ಯಾದಗಿರಿ ಪೊಲೀಸ್ ಕ್ವಾರ್ಟರ್ಸಲ್ಲಿ ವಾಸ ಇರ್ತಕ್ಕಂಥ ನಮ್ಮ ಸೋದರನನ್ನು ಮಹಾಜರ್ ಮಾಡುವಂಥ ಸಂದರ್ಭದಲ್ಲಿ ಕೆಲವಿಷ್ಟು ಮುಖ್ಯವಾದ ಸಾಕ್ಷಿಗಳನ್ನು ದಾಖಲಾತಿಗಳನ್ನು ವಶಪಡಿಸಿಕೊಂಡು ಹೋಗಿದ್ದಾರೆ. ಏನೇನು ಸರ್ ನಿಮಗೆ ಗೊತ್ತಿರೋಂಗೆ ಏನೇನು ವಶಪಡಿಸಿ? ಮುಖ್ಯವಾಗಿ ಒಂದು 4 ದಾಖಲಾತಿಗಳು. ಮೊನ್ನೆ ಶಾಸಕರು ಏನು ಅಕ್ಯೂಸ್ಡ್ ಏನಿದ್ದಾರೆ ಅಪರಾಧಿಗಳು, ಅವರು ನನಗೆ ಪರಶುರಾಮ್ ನನಗೆ ಭೇಟಿನೇ ಆಗಿಲ್ಲ, ನನಗೆ ಅವರಿಗೆ ಗೊತ್ತೇ ಇಲ್ಲ, ನಾನು ಯಾವುದೇ ವ್ಯವಹಾರ ಮಾತಾಡಿಲ್ಲ ಅಂತ ಹೇಳ್ತಾರೆ. ಹೇಳುವಂಥ MLAಗಳು ಈ ರೀತಿ ಒಳಗೆ ಹೇಳುವಂಥದ್ದು. ಮತ್ತು ಪರಶುರಾಮ್ ನಮ್ಮ ಸೋದರನಾದ ಪರಶುರಾಮರ ಡೈರಿಯಲ್ಲಿ ಅವರು ಒಂದು ಲೆಟ್ರೇಡ್ ಹೆಂಗೆ ಬಂತು, ಲೆಟ್ರೇಡು ನಾನು COD ಅವರು ಪಡೆದಿದ್ದೆ. ಖಾಲಿ ಲೆಟರ್ ಹೆಡ್ ಅದು? ಖಾಲಿ ಲೆಟ್ರೇಡ್ ಅವಶ್ಯಕತೆ ಏನಿತ್ತು? ಅಧಿಕಾರಿ ಹತ್ರ ಬರೋಂಥದ್ದು ಏನಿತ್ತು? ವ್ಯವಹಾರ ನಡೆದದಕ್ಕಾಗಿ ನಾನು ತಾನೇ ಬಂದಿರೋದು. ಮತ್ತು ಇನ್ನೊಂದು ಕೆಲವಿಷ್ಟು ದಾಖಲಾತಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರಿಗೆ ನಾವು ಸಂಪೂರ್ಣವಾಗಿ COD ಅಧಿಕಾರಿಗಳಿಗೆ ನಾವು ಸಹಕಾರ ನೀಡ್ತೀವಿ ತನಿಖೆಗೆ, ನಮ್ಗೆ ಯಾವುದೇ ಇರೋದಿಲ್ಲ. ಆದರೆ ನಮ್ಮದು ಯಾವುದೇ ಹೇಳಿಕೆಯನ್ನು CO ಅಧಿಕಾರಿಗಳು ಪಡೆದಿಲ್ಲ. ಸ್ಥಳ ಮಹಾಜರ್ ಮಾಡಿದ್ದಾರೆ, ನಮ್ಮದು ಯಾವುದೇ ಹೇಳಿಕೆಯನ್ನು ಪಡೆದಿಲ್ಲ. ನಾವು ಏನಪ್ಪ ಇನ್ನೂ ನಾವು ಅವರಿಗೆ ಪ್ರಶ್ನೆ ಮಾಡಿದ್ವಿ, ಯಾಕೆ ಅಪರಾಧಿಗಳನ್ನು ಇನ್ನೂ ನೀವು ಅರೆಸ್ಟ್ ಮಾಡಿಲ್ಲ, ಅವ್ರ ತನಿಖೆಗೆ ಯಾಕೆ ಒಳಪಡಿಸಿಲ್ಲ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಅಧಿಕಾರಿಗಳು, ಇಲ್ಲ ನಾವು ಹೆಚ್ಚಿನ ಮಾಹಿತಿಗಾಗಿ ನಾವು ನಮ್ಮ ಕನ್ಸಲ್ಟ್ ಅಡ್ವೊಕೇಟ್ಸ್ನ ಕೇಳಿ, ಲೀಗಲ್ ಎಕ್ಸ್ಪರ್ಟ್ಸ್ನ ಕೇಳಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಬಟ್ ಕಾನೂನು ಏನು ಹೇಳುತ್ತೆ, FIR ತಕ್ಷಣವೇ ಅವ್ರನ್ನ ಕಸ್ಟಡಿ ತಗೊಳ್ಬೇಕು, ಬಂಧನ ಮಾಡಬೇಕು ಅಂತೇಳಿ ಕಾನೂನು ಹೇಳುತ್ತೆ. ಮತ್ತು ಈ ಗಣ್ಯ ವ್ಯಕ್ತಿಗೆ ಒಂದು ಕಾನೂನು ಅಥವಾ ಸಾಮಾನ್ಯ ಜನರಿಗೆ ಒಂದು ಕಾನೂನು ನಮ್ಮ ದೇಶದಲ್ಲಿ ಇಲ್ಲ. ನನಗೆ ಗೊತ್ತಿದ್ದಂಗೆ ಮತ್ತು ನಾವು ಓದಿರೋ ಪ್ರಕಾರ ಸಂವಿಧಾನ ಆಗಲಿ ಕಾನೂನಾಗಲಿ ಯಾವುದೇ ಅವಕಾಶ ಇಲ್ಲ ಅದರಲ್ಲಿ. ಮತ್ತು ಅವ್ರಿಗೆ ಯಾಕೆ ಈ ಕಾನೂನು ಮತ್ತು ಸಾಮಾನ್ಯ ಜನರಿಗೆ ಯಾಕೆ ಇನ್ನೊಂದು ಕಾನೂನು? ಬಂಧನ ದೂರ ಒಬ್ಬ MLA ಜನಪ್ರತಿನಿಧಿ, ಅವನ ಮಗ ಏನಿದ್ದಾನೆ ಜನಪ್ರತಿನಿಧಿ, ಅವ್ರಿಗೆ ಯಾವ್ದು ಒಳಪಡಿಸ್ಬೇಕಾಗಿತ್ತಲ್ಲ. ಇನ್ನೊಬ್ಬರಿಗೆ ಯಾಕೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಿಲ್ಲ ಮತ್ತು ಬಂಧಿಸಿಲ್ಲ? ಅಲ್ಲ, ಇದು ಬರೀ ಹಿಂಗಾಗಿ ನಮಗೆ ಈಗ ಆಗದೇ ನಮಗೆ ಈ ಒಂದು COD ತನಿಖೆಯಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ನಮಗೆ ಕಾಣಿಸ್ತಾ ಇಲ್ಲ ನಡೀತಕ್ಕಂಥ ಘಟನೆಗಳನ್ನು ನೋಡಿದಾಗ. ಹಾಗಾಗಿ ಮತ್ತೆ ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಸರ್ಕಾರಕ್ಕೆ ಆಗ್ರಹಿಸ್ತೀನಿ, ದಯಮಾಡಿ ಈ ಒಂದು ಪ್ರಕರಣವನ್ನು CBI ಒಪ್ಪಿಸಿ ನಮಗೆ ನ್ಯಾಯಪಡಿಸುವಂಥ ಕೆಲಸ ಮಾಡಲಿ ಅಂತಕ್ಕಂಥ ಮೂಲಕ ನಾನು. ಅಲ್ಲ, ಅವರ ಹೋಮ್ ಮಿನಿಸ್ಟರ್ ಅರ್ಹತೆನೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಏನಿರ್ಬೇಕಂತ ಸರ್ ಹೇಳ್ಬೇಕಲ್ಲ, ಕ್ಲಾರಿಫಿಕೇಶನ್ ಕೊಡ್ಬೇಕು. ಅರ್ಹತೆ ಅಂದರೆ ಏನಿರ್ಬೇಕು? ಒಂದು ಸಾವಾಗಿದೆ, ಒಬ್ಬ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಅಂದರೆ ಮತ್ತೆ ಇದಕ್ಕಿಂತ ದೊಡ್ಡ ಅರ್ಹತೆ ಏನು ಬೇಕಾಗಿದೆ? ಹಾಗಾದರೆ ಮತ್ತು ಇದರಿಂದ ನ್ಯಾಯ ಕೊಡಿಸ್ಬೋದಾಗಿದೆ. ಯಾಕೆ ಡಿಲೇ ಯಾಕೆ ಮಾಡ್ತಿದ್ರಿ ಅಂತ? ಅರ್ಹತೆ ಇಲ್ಲ ಅಂದ್ರೆ ನಿಮ್ಮ ಒಂದು ತನಿಖೆ ತಂಡ ಫಿಟ್ ಆಗಿದ್ರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ಇನ್ನೂ ವಿಚಾರಣೆ ಒಳಪಡಿಸಿಲ್ಲ? ಮೊನ್ನೆ ಬಂದಾಗ ನೀವು CBI ಮಾಡಿದ್ವಿ. ಏನಂತ ಹೇಳಿದ್ರು ಸರ್? ಅದೇ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿದಾರಲ್ಲ, ನಾನು ಇಲ್ಲ ನಮಗೂ ಕೂಡ ನಾವು ನಮ್ಮ ಈ ಒಂದು ಸಂಸ್ಥೆಯಿಂದಲೇ ನಿಮಗೆ ನ್ಯಾಯ ಕೊಡಿಸ್ತು ಅಂತ ಭರವಸೆ ನೀಡಿದ್ದಾರೆ. ಈಗ ಅನಿಸ್ತದೆ ನನಗೇನೋ ಆ ಥರ ನಮಗೆ ನ್ಯಾಯ ಸಿಗುತ್ತೆ ಅನ್ನತಕ್ಕಂಥ ಭರವಸೆ ಏನಿಲ್ಲ. ಆಮೇಲೆ ನೌಕರಿದು ಸರ್ ಈಗ ನೌಕರಿ ಆಗಲಿ ಪರಿಹಾರ ಆಗಲಿ ಫಾರ್ಮಾಲಿಟೀಸ್ ಏನಿರ್ತದೆ ಅದು ಲೀಗಲಿ ಕೊಡ್ತಾರೆ. ಯಾವುದೇ ನಮ್ಮ ಕುಟುಂಬ ಅಂತಲ್ಲ, ಯಾವುದೇ ಕುಟುಂಬದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮರಣವನ್ನು ಹೊಂದಿದಾಗ ಕಾನೂನಲ್ಲಿ ಅವಕಾಶ ಇದೆ. ಅದು ನಮ್ಮದು ಮುಖ್ಯ ಅಲ್ಲ, ಅದು ಫಾರ್ಮಾಲಿಟೀಸ್ ಏನು ಸರ್ಕಾರ ಅದನ್ನು ಮಾಡುತ್ತೆ, ಅದು ಮುಖ್ಯ ಅಲ್ಲ. ನಮಗೆ ಈ ಪ್ರಕರಣದಲ್ಲಿರ್ತಕ್ಕಂಥ ಮುಖ್ಯ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅದು ನಮ್ಮ ಬೇಡಿಕೆ.